ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶಾಮುಗೌಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಿನ್ನೆ ವಾಯ್ಸ್ ಕೊಟ್ಟಿದ್ದು ನನ್ನ ಬೆಸ್ಟ್ ಫ್ರೆಂಡ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಅದು ಕರೆಕ್ಟಾಗಿ ಕೇಳಲಿಕ್ಕೆ ಆಗಲಿಲ್ಲ ಆ ವೀಡಿಯೋಲಿ, ಬಿಕಾಸ್ ನಾನು ಸ್ವಲ್ಪ ನಿನ್ನೆ ಬ್ಯುಸಿ ಇದ್ದೆ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡಿಗೆ ವೀಡಿಯೋ ಕಳಿಸ್ಬಿಟ್ಟು ರೆಕಾರ್ಡ್ ಮಾಡಿ ಕಳಿಸೋ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಸೊ ಅವರು ಸೆಂಡ್ ಮಾಡಿದ್ದಾರೆ. ಆ್ಯಂಡ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ದಟ್ ಹೌ ವಾಸ್ ದ ವಾಯ್ಸ್, ಆ್ಯಂಡ್ ಅದನ್ನೇ ಕಂಟಿನ್ಯೂ ಮಾಡಬೇಕಾ ಅಥವಾ ಇಲ್ಲ ನಾನು ವಾಯ್ಸ್ ಓವರ್ ಕೊಡಲಾ ಅಂತ ಅಂದ್ಬಿಟ್ಟು ಹೇಳಿ. ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ದಿಸ್ ವೀಡಿಯೋ ಅಂತ ಹೇಳಿದ್ರೆ, ಇವತ್ತು ನಾನು ಹಾಕಿರೋ ಸ್ಯಾರಿ ಬಂದುಬಿಟ್ಟು ಅರೌಂಡ್ 15-17 ಇಯರ್ಸ್ ಬ್ಯಾಕ್ ತೊಗೊಂಡಿರೋ ಸ್ಯಾರಿ. ಆ್ಯಂಡ್ ಅಮ್ಮನ ಬ್ಲೌಸನ್ನೇ ನನಗೂ ಆಗುತ್ತೆ ಸ್ವಲ್ಪ ಆಲ್ಟ್ರ್ ಮಾಡಿಕೊಂಡ್ರೆ. ಸೊ ದಿಸ್ ಈಸ್ ಹೌ ಐ ಆಮ್ ವೇರಿಂಗ್ ಆಲ್ ದ ಸ್ಯಾರೀಸ್ ಅಂತ ಹೇಳ್ಬೋದು. ಆ್ಯಂಡ್ ತಿಂಡಿಗೆ ಲೆಮನ್ ರೈಸ್ ಮಾಡ್ಕೊಂಡಿದ್ದೆ, ಅದ್ರ ಜೊತೆಗೆ ಒಂದು ಸ್ವೀಟ್ ಇರಲಿ, ಯಾಕೋ ಸ್ವೀಟ್ ಕ್ರೇವಿಂಗ್ ಆಗ್ತಿದ್ರಿಂದ ಒಂದು ಸ್ವೀಟ್ ಇರಲಿ ಅಂತ ಹೇಳಿಬಿಟ್ಟು ನಾನು ಕುಕೀಸ್ ತೊಗೊಂಡು ಹೋದೆ. ಬಟ್ ಅಷ್ಟೊಂದು ಟೈಮ್ ಆಯಿತು ಅಂತ ಹೇಳಿ ಆಟೋ ಮಾಡ್ಕೊಂಡು ಹೋಗಿದ್ದಾಯಿತು. ಬಟ್ ಅಲ್ಲೇ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೇ ತಿನ್ಕೊಂಡು ಹೋಗಿ ಸ್ಕೂಲಲ್ಲಿ 3 ಪೀರಿಯಡಲ್ಲಿ ಕರೆಕ್ಷನ್ಸ್ ಮಾಡಿಬಿಟ್ಟು ಆಮೇಲೆ ಬರ್ತಾ ಗೋಂಗಪ್ಪ ತಿಂದ್ಕೊಂಡು ಹಾಗೆಯೇ ಆಟೋದಲ್ಲಿ ಬರ್ತೀನಿ. ಯೂಶ್ವಲಿ ನಡ್ಕೊಂಡು ಬರ್ತೀನಿ, ಬಟ್ ಸಮ್ಟೈಮ್ಸ್ ಯಾವಾಗಾದರೂ ಒಂದೊಂದು ಸರ್ತಿ ಆಟೋ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅಲ್ಲಿ ಚಿಲ್ಟರಿ ಪಲ್ಟರಿ ಇದ್ದವರಿಗೆ ಒಂದು ಹಾಯ್ ಹೇಳಿ ಅವರಿಗೂ ಕುಕೀಸ್ ಶೇರ್ ಮಾಡಿ ಹಾಗೆಯೇ ಬಂದು ಚಿತ್ರಾನ್ನ ನೋಡಿದ್ರೆ ಇನ್ನೊಂದು ಸ್ವಲ್ಪ ಇತ್ತು. ಹಾಗೇನೆ ಸಂಜೆಗೆ ಬೇರೆ ಏನು ಮಾಡ್ಕೊಳ್ಳಿ ಅಂತ ಹೇಳಿ ಅದನ್ನು ಸ್ವಲ್ಪ ತಿನ್ಕೊಂಡು ಹಾಗೇನೆ ಮತ್ತೆ ಸ್ವೀಟ್ ಕ್ರೇವಿಂಗ್ ಆಗ್ತಿದ್ದರಿಂದ ಐಸ್ ಕ್ರೀಮ್ ಇತ್ತು ತಿನ್ಕೊಂಡು ಅದನ್ನು. ಆಮೇಲೆ ಈ ಚಳಿಲಿ ದೊಡ್ಡ ಟಾಸ್ಕ್ ಅಂತ ಅಂದರೆ ಆ ಪಾತ್ರೆ ತೊಳೆಯೋದು. ಫುಲ್ ಕೋಲ್ಡ್ ನೀರು ಬರ್ತಾ ಇರುತ್ತೆ. ಬಟ್ ವಾಟ್ ಟು ಡು, ಹ್ಯಾವ್ ಟು ವಾಶ್. ಸೊ ವಾಶ್ ಮಾಡಿ ಇಟ್ಬಿಟ್ಟು ಆಮೇಲೆ ಊಟಕ್ಕೆ ಅಂತ ಹೇಳಿ ರಾಗಿ, ಗೋಧಿ ಮತ್ತು ಮೆಂತ್ಯ ಎಲ್ಲ ಹಾಕಿಬಿಟ್ಟು ದೋಸೆ ಮಾಡ್ಕೊಂಡಿದ್ದೆ. ಅದಕ್ಕೇನೆ ಕ್ಯಾರೆಟ್ ಮತ್ತು ಆನಿಯನ್ ಹಾಕ್ಕೊಂಡು ಚಟ್ನಿ ಮಾಡಿಕೊಂಡು ಆಮ್ಲೆಟ್ ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ಒಂದು 15 ಪೇಜಸ್ ಬುಕ್ ಓದ್ಬಿಟ್ಟು ಆಮೇಲೆ ನಾನು ಮಲ್ಕೊಂಡಿದ್ದಾಯಿತು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಕ್ಲಿಪ್ಪಿಂಗ್ಸ್ಗೆ ಇನ್ನೂ ಬೇರೆ ಏನಾದರೂ ಆ್ಯಡ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.